ಇಲ್ಲಿಗಲ್ ಆಗಿ ಕಡಿಯುವಂಥದ್ದು ಯಾವುದಿದು? ಯಾವ ಸಂಸ್ಕೃತಿ ಇದು? ಕಮರ್ಷಿಯಲ್ಲು ದುಡ್ಡು ಬಿಸ್ನೆಸ್ಗೋಸ್ಕರ 69 ಮರವನ್ನು ಕಡಿದು ಆಫ್ ಮಾಡಿರ್ತಕ್ಕಂಥದ್ದು ವೈ ಶ್ರೀನಿವಾಸ್ BJP ಮುಖಂಡ. ಅವರ ಬೋರ್ಡ್ಗಳು ಕಾಣಿಸ್ಬೇಕು, ಅವರ ಜಾಹೀರಾತು ಫಲಕಗಳು ಕಾಣಿಸ್ಬೇಕು ಅಂತ ಹೇಳಿ ಮರಗಳನ್ನು ಕಡಿಸಿದ್ದಾರೆ. ರೆಡ್ ಅಲರ್ಟ್ ಘೋಷಣೆ ಮಾಡಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಒಂದು ಮರ ಇಕ್ಕೋಕ್ಕೆ ಯೋಗ್ಯತೆ ಇಲ್ಲ, ಯಾರೋ ಇಟ್ಟಿರ್ತಕ್ಕಂಥ ಮರಗಳನ್ನು ಕಡಿದು ಬಿಸ್ನೆಸ್ ಮಾಡೋಕೆ ಹೊರಟವ್ರೆ. ಅತಿ ಶೀಘ್ರದಲ್ಲೇ FIR ಆಗಿ ಅವರು ಜೈಲಿಗೆ ಹೋಗಲೇಬೇಕು. ಗಾರ್ಡನ್ ಸಿಟಿ ಅಂತ ಕರೆಸ್ಕೊಂಡಿರೋಂಥ ಈ ಬೆಂಗಳೂರಲ್ಲಿ ಇಂಥ ಘಟನೆ ನಡೆಯುತ್ತೆ ಅಂತಂದರೆ ಅರಣ್ಯ ಇಲಾಖೆ ಸೀರಿಯಸ್ ಆಗಿ ತಗೊಳ್ಬೇಕು. 50 ಮರಕ್ಕೆ 50 ಲಕ್ಷ ದುಡ್ಡನ್ನ ಅವ್ರ ಕಡೆಯಿಂದ ವಸೂಲಿ ಮಾಡಿ ಯಾರು ಈ ರೀತಿಯಲ್ಲಿ ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇಲ್ಲ ಅಂದರೆ ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ. ಬೆಂಗಳೂರು ಜಾಗತಿಕ ಭೂಪಟದಲ್ಲಿ ಇದೊಂದು IT-BT ಸಿಟಿ ಅಂತ ಕರೀತಾ ಇದ್ವಿ. ಜೊತೆಗೆ ಇದು ಗಾರ್ಡನ್ ಸಿಟಿ ಅಥವಾ AC ಸಿಟಿ, ಇದು ಹಸಿರುಮಯ ಸಿಟಿ ಅಂತಲೂ ಕೂಡ ಕರೀತಿದ್ವು. ಇವತ್ತು ಅಕ್ಷರಶಃ ಇದು ಕಾಂಕ್ರೀಟ್ ಕಾಡಾಗಿದೆ. ಪ್ರಕೃತಿಯ ಮುನಿಸಿನಿಂದಾಗಿ ಇವತ್ತು ಬೆಂಗಳೂರು ಕಾಲಕ್ಕೆ ಮಳೆಗಳನ್ನು ಕೂಡ ಪಡಿತಿಲ್ಲ. ಆದ್ರೆ ಅವೆಲ್ಲವನ್ನು ಕೂಡ ಪಡೆಯಲು ನಾವು ಬೆಂಗಳೂರಿನಾದ್ಯಂತ ಕೋಟ್ಯಾಂತರ ರೂಗಳನ್ನ ಖರ್ಚು ಮಾಡಿ ಮರ ಗಿಡಗಳನ್ನ ನೆಡ್ತಿದ್ದೇವೆ, ಅವುಗಳನ್ನ ಪೋಷಿಸ್ತಿದ್ದೇವೆ. ಆದ್ರೆ ಇಲ್ಲೊಬ್ಬ ಕಿಡಿಗೇಡಿ ತನ್ನ ಸ್ವಾರ್ಥಕ್ಕಾಗಿ ಹೆದ್ದಾರಿಗಳಲ್ಲಿ ಅಳವಡಿಸಿರುವಂತಹ ಹೋರ್ಡಿಂಗ್ಸ್ ಅಥವಾ ನಾಮಫಲಕಗಳು, ಜಾಹೀರಾತು ಫಲಕಗಳು ಜನರಿಗೆ ಸರಿಯಾಗಿ ಕಾಣಿಸ್ತಿಲ್ಲ ಎನ್ನುವಂತ ಒಂದೇ ಒಂದು ಕಾರಣಕ್ಕೆ 60ಕ್ಕೂ ಹೆಚ್ಚು ಮರಗಳ ಮಾರಣ ಹೋಮ ಮಾಡಿದ್ದಾನೆ. ಅದು ಯಾರು ಆ ಭೂಪ ಅಂತಂದ್ರೆ ಸ್ವಯಂ BJPಯ ಮುಖಂಡನೂ ಹೌದು. ಈತ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ BJPಯ ಪ್ರಭಾವಿ ಮುಖಂಡ. ಈ ಒಂದು ವ್ಯಕ್ತಿ ಈ ಒಂದು ಮರಗಳನ್ನ ಕತ್ತರಿಸ್ತಾ ಇರ್ತಕ್ಕಂಥದ್ದನ್ನ CC ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಈತನ ನಿರ್ದೇಶನದ ಮೇರೆಗೆ ಈ ಒಂದು ಮರಗಳನ್ನ ಕತ್ತರಿಸಲಾಗಿದೆ. ಆ BJPಯ ಮುಖಂಡನ್ಯಾರು, ಆತನ ಅಸಲಿಯತ್ತೇನು, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೌದು, ಹೀಗೆ CC ಕ್ಯಾಮೆರಾಗಳಲ್ಲಿ ಸೆರೆಯಾಗಿರ್ತಕ್ಕಂಥ ಆ ವ್ಯಕ್ತಿಯನ್ನೊಮ್ಮೆ ನೋಡಿ. ಹೀಗೆ ಆತನೇ ಮುಂದೆ ಬರ್ತಾನೆ. ಒಂದು ಕಡೆ ಕ್ರೈನ್ ಇರುತ್ತೆ, ಆ ಕ್ರೈನ್ ಅವರಿಗೆ ನಿರ್ದೇಶನವನ್ನ ನೀಡ್ತಿದ್ದಾನೆ. ಮರಗಳನ್ನ ಕತ್ತರಿಸಿ ಕೈ ಸನ್ನೆಯ ಮೂಲಕವೇ ತೋರಿಸ್ತಿದ್ದಾನೆ ಮತ್ತು ಮರಗಳು ಕೂಡ ಕೆಳಗಡೆ ಬೀಳ್ತಾ ಇರ್ತಕ್ಕಂತಹ ದೃಶ್ಯಗಳು. ಇದು ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ BJPಯ ಪ್ರಭಾವಿ ಮುಖಂಡ ವೈ ಶ್ರೀನಿವಾಸ್. ಈತ ಕಿತ್ತಕನೂರು ಗ್ರಾಮದ ನಿವಾಸಿಯಾಗಿದ್ದಾನೆ. ಮದಗಮ್ಮದ ದೇವಸ್ಥಾನದ ಬಳಿ ಇರ್ತಕ್ಕಂತಹ ಈ ಒಂದು ಕಿತ್ತಕನೂರು ಗ್ರಾಮದ ನಿವಾಸಿ ವೈ ಶ್ರೀನಿವಾಸ್, ಈತನ ನಿರ್ದೇಶನದ ಮೇರೆಗೆ ಈ ಒಂದು ಮರಗಳ ಮಾರಣ ಹೋಮವೇ ನಡೆದಿದೆ. ಬೆಳೆದು ನಿಂತಿದ್ದಂತಹ ಮರಗಳನ್ನ ನಿರ್ದಾಕ್ಷಣ್ಯವಾಗಿ ತನ್ನ ನಾಮಫಲಕಗಳು ಕಾಣಿಸ್ಬೇಕು ಎನ್ನುವಂತ ಒಂದೇ ಒಂದು ಕಾರಣದಿಂದ ಈ ರೀತಿ ಮರಗಳ ಮಾರಣ ಹೋಮ ಮಾಡಿಸಿರ್ತಕ್ಕಂಥದಕ್ಕೆ ಇಡೀ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದಂತಹ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷ ಮುನಿಮಾರಪ್ಪ, ಹಾಗೆಯೇ ಜೈ ಭೀಮ್ ಶ್ರೀನಿವಾಸ್ ಮುಂತಾದವರು ಈತನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಮರಗಳು ಕಡ್ದಿರೋ ಅಂಥದ್ದು ನಾವು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿ ಸುಮ್ಮನಾದ್ವಿ. ಮತ್ತು ನಾವು ಅಧಿಕಾರಿಗಳನ್ನು ಕೇಳಿದ್ವಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ, FIR ಆಗಿದೆ ಇಲ್ವಾ ಅಂತೇಳಿ. NCR ಆಗಿದೆ ಅಂತ ಹೇಳಿದ್ರು. FIR ಕೂಡಲೇ ನೀವು ಮಾಡಬೇಕು. ಯಾರು ಇದಕ್ಕೆಲ್ಲ ಕುಮ್ಮಕ್ಕು ಕೊಟ್ಟು ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಲೋಕಲ್ ಜನಪ್ರತಿನಿಧಿಗಳು ಇವರು ಮರಗಳು ಕಡಿಸಿರ್ತಕ್ಕಂಥದ್ದು. ಯಾಕೆ ಕಡಿಸಿದ್ದಾರೆ ಅಂತಂದರೆ ಆ ಮರಗಳು ಬ್ರಿಡ್ಜ್ ಮೇಲೆ ಬೆಂಗಳೂರಿಂದ ಹೊರಗಡೆ ಹೋಗೋ ಗಾಡಿಗಳಿಗೆ ಹೈಲೈಟಾಗಿ ಕಾಣಿಸಲ್ಲ, ಹೊಸಕೋಟೆಯಿಂದ ಹೊರಗಡೆ ಬರೋವಂಥ ಒಂದು ಗಾಡಿಗಳಿಗೆ ಹೈಲೈಟಾಗಿ ಕಾಣಿಸಲ್ಲ ಅಂತೇಳಿ ಇದೇ ಫಿಲ್ಲರು, ಇದೇ ಫೋಲು ಇದು ಕಾಣಬೇಕು ಅಂತೇಳಿ ಇರೋ ಮರಗಳನ್ನೆಲ್ಲ ಹೊಡೆದಾಗವ್ರೆ. ಸುಮಾರು 70 ಮರಗಳು ನೋಡಿದವ್ರೆ. ಜಾಹೀರಾತು ಕಾಣಬೇಕು, ಅವ್ರ ಅಡ್ವರ್ಟೈಸ್ ಕಾಣಬೇಕು ಅಂತೇಳಿ ಹಾಕಿದ್ದಾರೆ. ಒಂದು ಕಡೆ ರಾಜ್ಯ ಸರ್ಕಾರದ ನಮ್ಮ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಯಾವುದೇ ಅಡ್ವರ್ಟೈಸ್ ಮಾಡಿ ಬ್ಯಾನರ್ ಹಾಕಿದ್ರೆ ಅವ್ರ ಮೇಲೆ ಕೂಡಲೇ ಕೇಸ್ ಹಾಕಿ ಅಂತೇಳಿ. ಇವ್ರು ನೋಡಿದ್ರೆ ಇವರು ಇಲ್ಲಿಗಲಾಗಿ ಮಾಡ್ತಾರೋ ಲೀಗಲಾಗಿ ಮಾಡ್ತಾರೋ, ಇವ್ರು ಬೋರ್ಡು ಪರ್ಮಿಷನ್ ತಗೊಂಡಿದ್ರೆ ಇವ್ರು ಮಾಡ್ಕೊಳ್ಳಿ, ಪರ್ಮಿಷನ್ ತಗೊಂಡಿಲ್ಲ ಅಂತ ಅನ್ಕೊತೀನಿ. ಬಟ್ ಆದರೆ
ಮರಗಳನ್ನು ಇಲ್ಲಿಗಲ್ಲಾಗಿ ಕಡಿಯುವಂಥದ್ದು ಯಾವುದಿದು, ಯಾವ ಸಂಸ್ಕೃತಿ ಇದು, ಇದು ಒಂದು ಒಳ್ಳೆತನ, ಯಾವ ರೀತಿ ಇದು? ನಾವು ದುಡ್ಡು ಮಾಡೋದಕ್ಕೆ, ನಾವು ದುಡ್ಡು ಗಳಿಸೋದಕ್ಕೆ ನೂರಾರು ಮರಗಳು ಒಡೆದು ಸಾರ್ವಜನಿಕರಿಗೆ ಸಿಗಬೇಕಾಗಿರೋಂಥ ಆರೋಗ್ಯದ ಮೇಲೆ ಎಲ್ಲ ಕೂಡ ನಾವು ಕೂಡ ಪ್ರಕೃತಿಯನ್ನು ಆರಾಧಿಸ್ತೀವಿ, ಪೂಜೆ ಮಾಡ್ತೀವಿ, ನಾವು ಕೂಡ ಗಿಡ ಮರಗಳನ್ನು ನಂಬ್ತೀವಿ, ಎಲ್ಲ ನೋಡಿದ್ದೀವಿ. ಆ ಕಾರಣಕ್ಕೆ ಯಾರು ಈ ರೀತಿಯಲ್ಲಿ ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇವ್ರಿಗೆ ಆಗೋವಂಥ ಶಿಕ್ಷೆ ಬೆಂಗಳೂರಲ್ಲಿ ಮತ್ತೊಮ್ಮೆ ಯಾರು ಕೂಡ ಮಾಡಬಾರ್ದು. ಆದರೆ ಇದೇ ರೋಡಲ್ಲೇ ಪೊಲೀಸ್ ಸ್ಟೇಷನ್ ಐತೆ, ಪೊಲೀಸ್ನವ್ರು ಈ ರೂಟಲ್ಲಿ ಯಾರು ಓಡಾಡಿಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಹೌದು, ಇದು ಬೆಂಗಳೂರು ಆವಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 75ರ ಪಕ್ಕದಲ್ಲಿ ನಡೆದಂತ ಇದೊಂದು ಪೈಶಾಚಿಕ ಕೃತ್ಯ. ಇದರ ಹಿಂದೆ ಇರ್ತಕ್ಕಂಥ ವ್ಯಕ್ತಿಯೇ ಬಿಜೆಪಿಯ ಮುಖಂಡ ವೈ ಶ್ರೀನಿವಾಸ್. ಈತ ಹೊಸಕೋಟೆ ಕಡೆಯಿಂದ ದೇವನಹಳ್ಳಿ ಕಡೆಗೆ ಸಾಗುವಂತಹ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿನ ಎಡಬದಿಯಲ್ಲಿ ಇರ್ತಕ್ಕಂತಹ ಈ ಒಂದು ಮರಗಳಿಂದ ಅಲ್ಲಿ ತಾನು ಅಳವಡಿಸಿರ್ತಕ್ಕಂತಹ ಈ ಒಂದು ನಾಮಫಲಕ ಅಂದ್ರೆ ಜಾಹೀರಾತು ಫಲಕ, ಇಲ್ಲಿ ನಾವು ನೋಡ್ತಿರಬಹುದು. ಈ ಒಂದು ಜಾಹೀರಾತು ಫಲಕಗಳು ಕಾಣಿಸೋದಿಲ್ಲ ಸರಿಯಾಗಿ ಅಂತೇಳಿ ರಾತ್ರೋರಾತ್ರಿ ಬೃಹತ್ ಕ್ರೇನ್ ಅನ್ನ ತಂದು ಈ ಒಂದು ಮರಗಳನ್ನ ಅಕ್ರಮವಾಗಿ ಕತ್ತರಿಸಿರ್ತಕ್ಕಂಥದ್ದು ಈತನೇ ಖುದ್ದು ನಿಂತು ಮಾಡಿಸಿರ್ತಕ್ಕಂಥ ಈ ಕೃತ್ಯ ಸಿಸಿ ಕ್ಯಾಮೆರಾಗಳಲ್ಲೂ ಕೂಡ ಬಯಲಾಗಿದೆ. ಈಗ ಈತನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಕೂಡ ಸಾರ್ವಜನಿಕರು ಆಗ್ರಹಿಸಿದ್ದು ಹೀಗೆ. ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡು, ದೊಡ್ಡ ಬೋರ್ಡು, ಕಮರ್ಷಿಯಲ್ಲು, ದುಡ್ಡು, ಬಿಸ್ನೆಸ್ಗೋಸ್ಕರ ಪ್ರಕೃತಿನ ನಾಶ ಮಾಡವ್ರೆ. ಎಷ್ಟು 69 ಮರವನ್ನು ಕಡಿದು ಆಫ್ ಮಾಡಿರ್ತಕ್ಕಂಥದ್ದು ವೈ ಶ್ರೀನಿವಾಸ್ BJP ಮುಖಂಡ. ಅವರವರ ಸ್ವಾರ್ಥಕ್ಕೆ ದುಡ್ಡು ಮಾಡೋದಕ್ಕೆ ಕಮರ್ಷಿಯಲ್ ಬೋರ್ಡು ಏನು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಕಾಣ್ಬೇಕಂತೇಳಿ 69 ಮರಗಳನ್ನ ಆಫ್ ಮಾಡಿ ಇವತ್ತು ಅವರವರ ಬೆಲೆ ಬೇಯಿಸ್ಕೊಳಕ್ಕೆ ಹೊರಟವ್ರೆ. ಈ ಕಾಲದಲ್ಲಿ ಉಸಿರಾಡೋದಕ್ಕೆ ಸರಿಯಾಗಿ ಮರಗಳಿಲ್ಲ, ಸರಿಯಾಗಿ ನೆರಳಿಲ್ಲ. ಅಂಥ ಟೈಮಲ್ಲಿ ಒಂದು ಮರ ಇಕ್ಕೋಕ್ಕೆ ಯೋಗ್ಯತೆ ಇಲ್ಲ. ಯಾರೋ ಇಟ್ಟಿರ್ತಕ್ಕಂಥ ಮರಗಳನ್ನು ಕಡಿದು ಬಿಸ್ನೆಸ್ ಮಾಡೋಕ್ಕೆ ಹೊರಟವ್ರೆ. ಆ ಕಾರಣಕ್ಕೆ ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ವತಿಯಿಂದ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಅವರ ವಿರುದ್ಧವಾಗಿ ಅತಿ ಶೀಘ್ರದಲ್ಲೇ FIR ಆಗಿ ಅವರು ಜೈಲಿಗೆ ಹೋಗಲೇಬೇಕು. ಇಲ್ಲ ಅಂದರೆ ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ. ಅದು ಯಾತಕ್ಕೋಸ್ಕರ? ಪ್ರಕೃತಿಗೋಸ್ಕರ. ಇದು ಸ್ವಾರ್ಥ ಹೋರಾಟ ಅಲ್ಲ, ಪ್ರಕೃತಿಗೋಸ್ಕರ ಹೋರಾಟ ಇದು. ಪ್ರಕೃತಿ ಉಳಿದ್ರೆ ನಾವು ಉಳಿತೀವಿ. ಆ ಕಾರಣಕ್ಕೆ ಪ್ರತಿಯೊಬ್ಬರೂ ಎಲ್ಲೇ ಮರವನ್ನು ಕಡಿದ್ರೆ ಹೋಗಿ ಪ್ರಶ್ನೆ ಮಾಡಿರಿ ಸಾರ್ವಜನಿಕರ. ನಿಮ್ಮ ಕೈ ಮುಗಿದು ಕೇಳ್ತೀನಿ, ಹೋಗಿ ಸಾರ್ವಜನಿಕರು ನಿಮ್ಮ ಕಣ್ಣು ಮುಂದೆ ಮರ ಕಡಿದ್ರೆ ಪ್ರಶ್ನೆ ಮಾಡಿರಿ. ನೀವು ಎಲ್ಲಿವರೆಗೂ ಪ್ರಶ್ನೆ ಮಾಡಲ್ವೋ, ಸ್ವಾರ್ಥಿಗಳಾಗಿ ಇರ್ತಿರೋ ಜನಗಳು, ಅಲ್ಲಿವರೆಗೂ ಇಂಥವರು ಮರನೂ ಕಡಿತಾರೆ, ನಾಳೆ ಮನುಷ್ಯರನ್ನೂ ರೋಡಲ್ಲಿ ಕಡಿತಾರೆ. ಅನಂತರ ಈಗ ಆರಂಭದಲ್ಲಿ ಕಾಟಾಚಾರಕ್ಕೆ ಅರಣ್ಯ ಇಲಾಖೆಯವರು ಅನಾಮಧೇಯ ವ್ಯಕ್ತಿಗಳು ಅಂತೇಳಿ ದೂರು ದಾಖಲಿಸಿದ್ರು. ಈಗ ಯಾವಾಗ ಸಿಸಿ ಕ್ಯಾಮೆರಾದ ದೃಶ್ಯಗಳು ಸಿಕ್ಕಿದೆ, ಈತನ ವಿರುದ್ಧ FIR ಆಗಿದೆ. ಆ ಒಂದು FIR ನಲ್ಲಿ ಮೊದಲನೇ ಆರೋಪಿಯೇ ಈ ವೈ ಶ್ರೀನಿವಾಸ್, ಕಿತ್ಗನೂರು ನಿವಾಸಿ ಆಗಿರುವಂತ ವೈ ಶ್ರೀನಿವಾಸ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಈ ಒಂದು ಘಟನೆಗೆ ಸಂಬಂಧಿಸಿ ಇನ್ನಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ ಹೋರಾಟಗಾರರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಮರಗಳನ್ನು ಕಡಿಯೋದನ್ನ ಯಾರು ಕೇಳೋದೇ ಇಲ್ಲ ಅನ್ನೋ ರೇಂಜ್ಗೆ ಹೊರಟೋಗಿದೆ. ಇವತ್ತು ಬೆಂಗಳೂರಿನಲ್ಲಿ ಹತ್ತತ್ರ 40ಕ್ಕೂ ಹೆಚ್ಚು ಡಿಗ್ರಿ ಸೆಲ್ಸಿಯಸ್ ಬಿಸಿಲು, ತಾಪಮಾನ ಹೆಚ್ಚಾಗಿ ಇವತ್ತು ಭೂಮಿ ಸುಡ್ತಾ ಇದೆ, ಮರಗಳು ಒಣಗ್ತಾ ಇದೆ, ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಎಲ್ಲೂ ಕೂಡ ನೀರಿಲ್ಲ, ಕೆರೆಗಳೆಲ್ಲ ಬತ್ತೋಗ್ತಾ ಇದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ಹೊಸಕೋಟೆ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಆವಲಹಳ್ಳಿ ಈ ಗ್ರಾಮ ಪಂಚಾಯಿತಿ ಸಮೀಪ, ಒಂದು ಸರ್ಕಾರಿ ಆಸ್ಪತ್ರೆ ಸಮೀಪ, ಒಂದು ಪೊಲೀಸ್ ಸ್ಟೇಷನ್ ಸಮೀಪ ಇರ್ತಕ್ಕಂತಹ 1 ಕಿಲೋಮೀಟ್ರ್ ಉದ್ದನೆ ಇರ್ತಕ್ಕಂಥ ರಸ್ತೆಯ ಬದಿಗಳಲ್ಲಿರ್ತಕ್ಕಂಥ ಸಾಲು ಮರಗಳು, 50ಕ್ಕೂ ಹೆಚ್ಚು ಮರಗಳು, ಪರಿಸರಕ್ಕೆ ಉಪಯೋಗ ಆಗುವಂಥ, ನೆರಳು ಕೊಡುವಂಥ, ಗಾಳಿ ಕೊಡುವಂಥ, ತುಂಬ ಚೆನ್ನಾಗಿ ಬೆಳ್ಕೊಂಡು ತನ್ನ ಪಾಡಿಗೆ ತಾನು ರಸ್ತೆ ಬದಿಯಲ್ಲಿ ನಿಂತಿರ್ತಕ್ಕಂಥ ಮರಗಳನ್ನು ಯಾರೋ ಅವಿವೇಕಿಗಳು ಅವರ ಬೋರ್ಡ್ಗಳು ಕಾಣಿಸ್ಬೇಕು, ಅವರ ಜಾಹೀರಾತು ಫಲಕಗಳು ಕಾಣಿಸ್ಬೇಕು ಅಂತ ಹೇಳಿ ಮರಗಳನ್ನು ಕಡಿಸಿದ್ದಾರೆ. ಇದಕ್ಕೆ ಯಾವುದೇ ಥರ ಸಾಕ್ಷಿ ಪುರಾವೆಗಳಿಲ್ಲ. ಆದರೆ ಅಲ್ಲಿ ಅಕ್ಕಪಕ್ಕ ನೋಡಿರ್ತಕ್ಕಂಥವ್ರು ಈ ಥರ ಆಗಿದೆ ಸರ್, ಹಿಂಗಿದೆ, ನಮ್ಮ ಹೆಸರು ಹೇಳಬೇಡಿ ಅಂತ ಪಾಪ ಎದುರ್ಕೋತಾ ಇದ್ದಾರೆ. ಹಾಗಾಗಿ ಯಾರೋ ಬಂಡವಾಳಶಾಹಿಗಳು, ಬಿಲ್ಡರ್ಗಳು ಇವರು ಇಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ತಾವು ಯಾರೇ ಆಗಿರಲಿ ಸ್ವಾಮಿ, ದಯವಿಟ್ಟು ಒಂದು ಕಿಚ್ಚಿತ್ತಾದ ಪರಿಸರದ ಮೇಲೆ ಒಂದು ಚೂರಾದ್ರೂ ಅಭಿಮಾನ ಇಟ್ಕೊಳ್ಳಿ. ಇವತ್ತು ಗಿಡ ಮರಗಳಿಲ್ಲದೆ ಹೋದರೆ ಉಸಿರಾಟಕ್ಕೆ ಎಷ್ಟು ಕಷ್ಟ ಆಗ್ತಾಯಿದೆ.
ಇವತ್ತು ಬಿಸಿಲಿನ ತಾಪಮಾನ ಎಷ್ಟು ಹೆಚ್ಚಾಗ್ತಾ ಇದೆ, ಭೂಮಿ ಎಷ್ಟು ಬಿಸಿ ಆಗ್ತಾ ಇದೆ, ಇದು ನಿಮ್ಗೆ ಅರ್ಥ ಆಗೋದಿಲ್ವಾ? ನೀವು ಒಬ್ಬರು ಎ ಸಿ ರೂಮಲ್ಲಿ ಕೂತ್ಕೊಂಡ್ಬಿಟ್ರೆ ಸಾಕು, ಉಳಿದವರೆಲ್ಲ ಏನಾಗಬೇಕು? ಸೊ ಈ ರೀತಿಯಾಗಿ ಜನಗಳು ಮಾಡ್ತಾ ಇರೋದು ಎಷ್ಟು ಸರಿ, ಇದನ್ನು ಯೋಚನೆ ಮಾಡಬೇಕು. ಇದನ್ನು ಅರಣ್ಯ ಇಲಾಖೆ ಸೀರಿಯಸ್ ಆಗಿ ತಗೊಳ್ಬೇಕು. ಮತ್ತು ಸ್ಥಳೀಯ ಪೊಲೀಸ್ ಠಾಣೆ ಇದನ್ನು ಕಠಿಣವಾಗಿ ಅವ್ರು ಯಾರು ಅಂತ ಪರಿಗಣಿಸಿ ಅವ್ರನ್ನ ಶಿಕ್ಷೆ ಕೊಡಿಸೋಂಥ ಪ್ರಯತ್ನ ಮುಂದಾಗಬೇಕು. ಅರಣ್ಯ ಇಲಾಖೆ ಯಾವುದೇ ಕಾರಣಕ್ಕೂ ಮುಲಾಜಿದೆ, ಒಂದೊಂದು ಮರಕ್ಕೆ 1 ಲಕ್ಷ ರೂಪಾಯಿ ದಂಡ ಹಾಕಿ ಇದನ್ನು ಅರಣ್ಯ ಇಲಾಖೆ ಸೀರಿಯಸ್ ಆಗಿ ತಗೊಳ್ಬೇಕು. 50 ಮರಕ್ಕೆ 50 ಲಕ್ಷ ದುಡ್ಡನ್ನು ಅವ್ರ ಕಡೆಯಿಂದ ವಸೂಲಿ ಮಾಡಿ ಅವ್ರ ಕಡೆಯಿಂದ ಕಡಿದಿರ್ತಕ್ಕಂಥ ಅಷ್ಟು ಮರಗಳಿಗೂ ಕೂಡ ನ್ಯಾಯ ಸಿಗಂಗೆ ಆಗಬೇಕು. ಪರಿಸರಕ್ಕೆ ಧಕ್ಕೆ ಆಗದಿರಂಗೆ ಪರಿಸರಕ್ಕೆ ನ್ಯಾಯ ಸಿಗಬೇಕಂದ್ರೆ ಇವ್ರುಗಳಿಗೆ ಸರಿಯಾದ ತಕ್ಕ ಪಾಠ ಕಲಿಸ್ಬೇಕು. ಹಾಗೆ ಅರಣ್ಯ ಇಲಾಖೆ ಜೊತೆಯಲ್ಲಿ ನಾವು ಇರ್ತೀವಿ. ಅದು ಮುಂದಿನ ದಿನಗಳಲ್ಲಿ ಇವತ್ತಲ್ಲ ನಾಳೆ ಅಲ್ಲ, ಅದನ್ನು ನಾವು ತನಿಖೆ ಮಾಡಲೇಬೇಕು. CC ಕ್ಯಾಮ್ರಾಗಳಾಗಲಿ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ. ಈಗಾಗಲೇ ಸ್ಥಳೀಯರು ಕೂಡ ಪೊಲೀಸ್ ಸ್ಟೇಷನ್ಗೆ ದೂರುಗಳನ್ನು ಕೂಡ ಕೊಟ್ಟಿದ್ದಾರೆ, ಅರಣ್ಯ ಇಲಾಖೆ ಕೂಡ ದೂರುಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ನಾನು ಮನವಿ ಮಾಡೋದು, ಸ್ಥಳೀಯರು ಆಗಲಿ ಇಲಾಖೆಗಳವರಾಗಲಿ ದಯವಿಟ್ಟು ಇದನ್ನು ಸೀರಿಯಸ್ಸಾಗಿ ತಗೊಂಡು ಈ ಕೇಸನ್ನ ದಯವಿಟ್ಟು ಇನ್ನೊಂದು ಮತ್ತೊಮ್ಮೆ ಇದನ್ನು ಮರುಗಳಿಸದೆ ಆಗದಿರೋ ರೀತಿಯಲ್ಲಿ ತಾವು ನೋಡ್ಕೋಬೇಕು. ಹೌದು, ಮುನಿಮಾರಪ್ಪನವರು ಈ ಒಂದು ಘಟನೆಯನ್ನ ಖಂಡಾತುಂಡವಾಗಿ ಖಂಡಿಸ್ತಿದ್ದಾರೆ. ಮತ್ತೆ ಜೈ ಭೀಮ್ ಶ್ರೀನಿವಾಸ್ ಅವರು ಕೂಡ ಖಂಡಿಸ್ತಾ ಇದ್ದಾರೆ. ಈ ಕೂಡಲೇ ಈತನ ವಿರುದ್ಧ ಕ್ರಮ ಆಗಬೇಕು ಮತ್ತು ಈತನನ್ನ ಬಂಧಿಸಬೇಕು ಅಂತೇಳಿ ಕೂಡ ಈ ಒಂದು ಕೃತ್ಯವನ್ನ ಎಸಗಿದಂತವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾವು CCTV ಫೂಟೇಜಸ್ ಎಲ್ಲ ಚೆಕ್ ಮಾಡಿ ನೋಡಿದಾಗ ಯಾರು ಈ ಘಟನೆ ಮಾಡಿದ್ದು ಅಂತಕ್ಕಂಥ ಒಂದು ಇದರಲ್ಲಿ ಚೆಕ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಇಲ್ಲಿನ ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ವೈ ಶ್ರೀನಿವಾಸ್ ಅಂತಕ್ಕಂಥವ್ರು ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಹತ್ರ ಇದಕ್ಕೆ ಬೇಕಾಗಿರ್ತಕ್ಕಂಥ ಎವಿಡೆನ್ಸಸ್ ಕೂಡ ಇದೆ. ಯಾರೇ ಆಗಿರಲಿ, ಶ್ರೀನಿವಾಸ್ ಅವರೇ ಆಗಿರಲಿ ಅಥವಾ ಯಾರೇ ಆಗಿರಲಿ, ಈ ಥರದ ಒಂದು ಘಟನೆ ನಡೆದಿದೆ ಅಂತಂದಾಗ ಬೆಂಗಳೂರಿನಲ್ಲಿ ನಾವು ಇರ್ತಕ್ಕಂಥ ಜನಕ್ಕೆ ಒಂದಷ್ಟು ನೋವಾಗುತ್ತೆ, ಭಾಳ ಬೇಸರ ಆಗುತ್ತೆ. ಇಂಥ ಒಂದು ಉರಿ ಬಿಸಿಲಲ್ಲಿ, ಇಂಥ ಒಂದು ವಾತಾವರಣದಲ್ಲಿ ನಾವು ಈಗ ಬದುಕ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರನೇ ಸುಮಾರು 12-13 ಜಿಲ್ಲೆಗಳಿಗೆ ಬಿಸಿಲು ಜಾಸ್ತಿ ಇದೆ ಅಂತೇಳಿ ರೆಡ್ ಅಲರ್ಟ್ ಘೋಷಣೆ ಮಾಡಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಗಾರ್ಡನ್ ಸಿಟಿ ಅಂತ ಕರೆಸ್ಕೊಂಡಿರೋಂಥ ಈ ಬೆಂಗಳೂರಲ್ಲಿ ಇಂಥ ಘಟನೆ ನಡೆಯುತ್ತೆ ಅಂತಂದರೆ ಇದು ನಿಜಕ್ಕೂ ಕೂಡ ಭಾಳ ಆಘಾತಕಾರಿಯಾದಂಥ ಘಟನೆ. ಈ ಬಗ್ಗೆ ಮಾನ್ಯ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯವರು ಕ್ರಮ ಜರುಗಿಸ್ಕೋಬೇಕಾಗಿತ್ತು. 2-3 ದಿನ ಆದರೂ ಕೂಡ ಇನ್ನೂ ಕೂಡ ಪೊಲೀಸ್ನವ್ರು ಈ ರಸ್ತೆಯಲ್ಲಿ ಸುಮಾರು ಸಲ ಗಸ್ತು ತಿರುಗಿರ್ತಾರೆ, ಬೀಟ್ ಬಂದಿರ್ತಾರೆ. ಅವ್ರಿಗಾದರೂ ಇದು ಕಾಣಿಸಿರಲ್ವ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇರುತ್ತೆ. ಅವರೇ ಸುಮೋಟೋ ಹಾಕ್ಕೊಂಡು ಈ ಕೇಸನ್ನು ಮುಂದುವರಿಸಬೇಕಾಗಿತ್ತು. ದುರಂತ ಏನು ಅಂತಂದರೆ ನಾವು ನಮ್ಮ ಗಮನಕ್ಕೆ ಬಂದು ಯಾರೋ ಸಂಘಟನೆಯವರು ಬಂದು ಇದನ್ನು ನಾವು ತಿಳಿಸ್ಬೇಕು ಅಂತಂದರೆ ಭಾಳ ನೋವಾಗುತ್ತೆ. ಪೊಲೀಸ್ ಇಲಾಖೆಗೆ ಅಥವಾ ಅರಣ್ಯ ಇಲಾಖೆಗೆ ಅದರದೇ ಆದಂಥ ಒಂದು ಪ್ರಾಧಿಕಾರ ಇದೆ. ಆ ಪ್ರಾಧಿಕಾರ ನಮ್ಮ ಹತ್ರ ಇಲ್ಲ. ನಾವು ಸಂಘಟನೆಯವರು ತಮ್ಮ ಗಮನಕ್ಕೆ ತರ್ಬೋದಷ್ಟೇ, ಬಟ್ ಕಾನೂನು ಕ್ರಮ ಜರುಗಿಸೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಹೀಗೆ ಬೆಳೆದು ನಿಂತಿದ್ದಂತ ಸುಮಾರು 60ಕ್ಕೂ ಹೆಚ್ಚು ಮರಗಳನ್ನ ಕತ್ತರಿಸುವ ಮೂಲಕ ಪ್ರಕೃತಿಗೆ ಮಾರಕ, ಪ್ರಕೃತಿಯ ವಿರೋಧಿ, ಪ್ರಕೃತಿಯ ಕೊಲೆಗಡುಕ ಅಂತಲೂ ಕೂಡ ಈ ಒಂದು ಹೋರಾಟಗಾರರು ಆಗ್ರಹಿಸ್ತಾ ಇದ್ದಾರೆ. ಈಗ ಅರಣ್ಯ ಇಲಾಖೆಯವರು ಮತ್ತು ಪೊಲೀಸ್ನವರು ಈತನ ವಿರುದ್ಧ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾರೆ ಅಥವಾ ಈ ಕ್ರಮ ಆಗದೆ ಇದ್ರೆ ಮುಂದಿನ ಹೋರಾಟ ಏನಾಗಿರುತ್ತೆ ಅದೆಲ್ಲವೂ ಕೂಡ ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.